ನಿಮಿನಲನ ಕಾಲ ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಇದು ಯಾವ ಕಾಲ ಅಂದರೆ 11 ಗಂಟೆ, ಅದೇ ರಾತ್ರಿ 11 ಗಂಟೆಯಲ್ಲಿ ಈ ನಿಮಿನಲನ ಕಾಲ ಇರುತ್ತೆ. ತದನಂತರ ಮಧ್ಯಕಾಲ, ಇದು ಸರಿಯಾದಂತಹ ಮಧ್ಯಕಾಲ. ಈ ಮಧ್ಯಕಾಲ ಅನ್ನೋದು ಒಂದು ರೀತಿಯಾದಂತಹ ಪರ್ವಕಾಲ ಅಂತ ಹೇಳ್ಬೋದು. ಇದು ಜಪತಪವನ್ನು ನಾವು ಮಾಡುವಂಥದ್ದು, ತರ್ಪಣಾಧಿಕಾರಗಳನ್ನು ಮಾಡುವಂಥದ್ದು, ಅಥವಾ ಆ ದೇವರ ಸ್ಮರಣೆ ಮಾಡುವಂಥದ್ದು, ಜಪಗಳನ್ನು ಮಾಡುವಂಥದ್ದು, ಅನುಷ್ಠಾನಗಳನ್ನು ಮಾಡ್ಕೊಳ್ಳುವಂಥದ್ದು ಅದ್ಭುತವಾದಂಥದ್ದು. ಗ್ರಹಣ ಕಾಲದಲ್ಲಿ ನೋಡಿ, ಪೂಜೆ ಪುನಸ್ಕಾರಗಳಿಗಿಂತ ಜಪಗಳಿಗೆ ಅತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಈ ನದಿ ಸ್ನಾನಗಳು ಮಾಡುವಂಥದ್ದಾಗಿರ್ಬೋದು, ನದಿಯಲ್ಲಿ ಕತ್ತಿನ ಭಾಗದ ತನಕ ನಿಂತ್ಕೊಂಡು, ಆಗಿನ ಕಾಲದಲ್ಲಿ ಯಾಕೋ ಇವರು ಅರ್ಧ ಭಾಗದಲ್ಲಿ ನಿಂತ್ಕೊಂಡು ಏನು ಜಪ ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲ ಈ ಟಿ ವಿಗಳಲ್ಲಿ ಸಾಕಷ್ಟು ಸೀರಿಯಲ್ಗಳನ್ನು ನೋಡ್ತಾ ಇದ್ದಾರೆ. ಆದರೆ ಅವರು ಮಾಡ್ತಾ ಇರೋದು ಅನುಷ್ಠಾನದ ಪೂರಕವಾಗಿ ಜಪವನ್ನು ಮಾಡಿ ಆ ಒಂದು ಯಾವ ಒಂದು ಇಚ್ಛೆ ದೇವರು ಇರ್ತಾರೋ ಆ ದೇವರನ್ನ ಪ್ರಾರ್ಥನೆ ಮುಖಾಂತರ ಮಾಡಿದ್ರೆ ತಾವು ಬಯಸಿದ್ದೆಲ್ಲ ಬರುತ್ತೆ. ಆದರೆ ಶ್ರದ್ಧಾ ಭಕ್ತಿ ಅತಿ ಮುಖ್ಯವಾಗಿರ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಆ ಮಧ್ಯಕಾಲ ಅಂತೂ ಅತಿ ಪ್ರಮುಖವಾದಂತಹ ಕಾಲ. ಆ ಮಧ್ಯಕಾಲ ಯಾವುದು ಅಂದರೆ 11 ಗಂಟೆ 42 ನಿಮಿಷಗಳ ಕಾಲ. ಅಂದರೆ 11 ಗಂಟೆ 42 ನಿಮಿಷಕ್ಕೆ ಸರಿಯಾಗಿ ರಾತ್ರಿ ಮಧ್ಯಕಾಲವಾಗಿರ್ತದೆ.